ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದಲ್ಲಿ ನೀವು ಗೌರ್ಮೆಂಟ್ ಆಫ್ ಇಂಡಿಯಾದ ರೈಲ್ವೆ ಡಿಪಾರ್ಟ್ಮೆಂಟ್ ಕರೆಯುವಂಥ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. PUC ಪಾಸ್ ಆಗಿರತಕ್ಕಂಥ ಒಳ್ಳೊಳ್ಳೆ ಹುದ್ದೆಗಳಿದ್ದಾವೆ, ಯಾವ ಹುದ್ದೆಗಳಿದ್ದಾವೆ, ಏನು ಕ್ವಾಲಿಫಿಕೇಷನ್ ಇದೆ, ಹೇಗೆ ಅಪ್ಲಿಕೇಶನ್ ಹಾಕೋದು, ಯಾವಾಗ ಎಕ್ಸಾಮ್ ಇರುತ್ತೆ, ಎಲ್ಲದ ಸಂಪೂರ್ಣ ಮಾಹಿತಿ ನೋಡೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಸೂಚನೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟರ್ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಕಾಲಾಗ್ತಾ ಇರೋದು. ನೋಟಿಫಿಕೇಶನ್ ಸಂಖ್ಯೆನೂ ಕೂಡ ಕೊಟ್ಟಿದ್ದಾರೆ. ಸೆಂಟ್ರಲ್ ನೋಟಿಫಿಕೇಶನ್ ನಂಬರ್ ಇದು 7/2025. ಬನ್ನಿ ನೋಡೋಣ ಏನೇನಿದೆ ಅಂತೇಳಿ. ಓಕೆ, ಇಂಡಿಯನ್ ರೈಲ್ವೇಸಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಟೇಬಲ್ ಆಫ್ ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದಾರೆ, ಇದನ್ನು ಕೂಡ ನೋಡ್ತಾ ಹೋಗ್ಬೋದು. ಅಧಿಕೃತವಾದ ಅಧಿಸೂಚನೆ ಎಲ್ಲದೂ ಕೂಡ ಇರ್ತದೆ, ಅದನ್ನು ನೋಡ್ತಾ ಹೋಗೋದಾಗುತ್ತೆ. ನಾವು ಇವಾಗ ಡೈರೆಕ್ಟ್ ಡೀಟೇಲ್ಸಿಗೆ ಹೋಗಬೇಕಾಗುತ್ತೆ, ನೋಡ್ತಾ ಹೋಗೋಣ. ಇಲ್ಲಿ ಸೆಂಟ್ರಲೈಸ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತಲೇ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಸಂಖ್ಯೆನೂ ಕೂಡ ಇದೆ. ಇಂಪಾರ್ಟೆಂಟ್ ಡೇಟನ್ನು ಕೊಟ್ಟಿದ್ದಾರೆ, ಡೇಟ್ ಆಫ್ ಇಂಡಿಕೇಟಿವ್ ನೋಟಿಸ್ ಆನ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತೇಳಿ. ಇದು 4/10/2025 ಒಂದು ಶಾರ್ಟ್ ನೋಟಿಫಿಕೇಶನ್ ಆಗಿ ಕೊಡ್ತಾ ಇದ್ದಾರೆ. ಓಪನಿಂಗ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 28/10/2025, ಅಂದರೆ ಅಕ್ಟೋಬರ್ 28, 2025 ಅರ್ಜಿ ಹಾಕೋದಕ್ಕೆ ಪ್ರಾರಂಭವಾಗಿದೆ. ಅದೇ ಥರ ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 27/11/2025. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 27 ನವೆಂಬರ್ 2025 ರಾತ್ರಿ 11:59 ಕೂಡ ಸಮಯಾವಕಾಶ ಇದೆ. ಓಕೆ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಫಾರ್ ಸಬ್ಮಿಟೆಡ್ ಅಪ್ಲಿಕೇಶನ್ 29/11/2025, ಅಂದರೆ ಅಪ್ಲಿಕೇಶನ್ ಹಾಕಿದರೆ ಅದಕ್ಕೆ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ 29 ನವೆಂಬರ್ 2025 ಅಂತೇಳಿ ಕೊಡ್ತಾ ಇದ್ದಾರೆ. ಡೇಟ್ ಫಾರ್ ಮಾಡಿಫಿಕೇಶನ್ ಫಾರ್ ಕರೆಕ್ಷನ್ ಆಫ್ ಅಪ್ಲಿಕೇಶನ್ ಫಾರ್ ವಿತ್ ಪೇಮೆಂಟ್ ಆಫ್ ಮಾಡಿಫಿಕೇಶನ್ ಫೀಸ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಇರೋ ಮಿಸ್ಟೇಕ್ ಆಗಿದ್ರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಕರೆಕ್ಟ್ ಫೀಸ್ ಕಟ್ಟಬೇಕಾಗುತ್ತೆ, ಕರೆಕ್ಷನ್ ಚಾರ್ಜಸ್ ಕೂಡ ಇರುತ್ತೆ, ಅದನ್ನು ಕಟ್ಟಬೇಕಾಗುತ್ತೆ. ಅದಕ್ಕೆ ಕಾಲಾವಕಾಶ 30/11/2025 9/11/2025, ಅಂದರೆ ನವೆಂಬರ್ 30ರಿಂದ 9/12 ಡಿಸೆಂಬರ್ 9 ಕೂಡ ಅಪ್ಲಿಕೇಶನ್ ಕರೆಕ್ಷನ್ಗೆ ಅವಕಾಶ ಇದೆ. ಅದೇ ಥರ ಡೇಟ್ಸ್ ಡ್ಯೂರಿಂಗ್ ವಿಚ್ ಎಲಿಜಿಬಲ್ ಸ್ಕ್ರೈಬ್ ಕ್ಯಾಂಡಿಡೇಟ್ಸ್ ಮಸ್ಟ್ ಪ್ರೊವೈಡ್ ದೇರ್ ಸ್ಕ್ರೈಬ್ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್ ಪೋರ್ಟಲ್. ಅಂದರೆ ಯಾರಿಗಾದ್ರು ಸ್ಕ್ರೈಬ್ ಅವಶ್ಯಕತೆ ಇದ್ದರೆ ಅವರಿಗೆ ಡೀಟೇಲ್ಸ್ನ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. 10/12/2025 14/12/2025, ಅಂದರೆ ಡಿಸೆಂಬರ್ 10, 2025 ಡಿಸೆಂಬರ್ 14, 2025 ಸ್ಕ್ರೈಬ್ ಎಂಟ್ರಿ. ಅಂದರೆ ಯಾರು ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಅವ್ರಿಗೆ ಯಾರು ಹೆಲ್ಪಿಗೆ ಬರ್ತಾರೋ, ಅಪ್ಲಿಕೇಶನ್ ಬರೋದಕ್ಕೆ ಹೆಲ್ಪಿಗೆ ಸ್ಕ್ರೈಬ್ ಆಗಿ ಬರ್ತಿದ್ದಾರಲ್ಲ ಅವರಿಗೆ ಈ ಕಾಲಾವಕಾಶ ಕೊಟ್ಟಿದ್ದಾರೆ. 4 ದಿವಸಗಳ ಕಾಲಾವಕಾಶ ಇದೆ ಅವ್ರಿಗೆ ಸ್ಕ್ರೈಬ್ ಡೀಟೇಲ್ಸ್ನ ಎಂಟ್ರಿ ಮಾಡೋದಕ್ಕೆ. ಓಕೆ, ಯಾವ ಪೋಸ್ಟ್ ಇದೆ ನೋಡ್ತಾ ಹೋಗೋಣ. ಇಲ್ಲಿ 4 ವಿಧದ ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಒಂದು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತೇಳಿ, ಇವರಿಗೆ ಇನಿಷಿಯಲ್ ಪೇ 21,700, ಮೆಡಿಕಲ್ ಸ್ಟ್ಯಾಂಡರ್ಡ್ B2 ಅಂತೇಳಿ ಕೊಟ್ಟಿದ್ದಾರೆ. ಟೋಟಲ್ ವೇಕೆನ್ಸೀಸ್ 2424, ಅಂದರೆ 2424 ಪೋಸ್ಟ್ಗಳು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಪೋಸ್ಟ್ಗಳಿದೆ. ಅದೇ ಥರ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತಿದೆ, ಅದಕ್ಕೆ ಬೇಸಿಕ್ ಎಷ್ಟಿದೆ ಅಂದರೆ 19,900, 19,900 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇದೆ. ಇದು 394 ಪೋಸ್ಟ್ಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತಿದೆ, ಅದು 19,900 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಇದು 163 ಪೋಸ್ಟ್ಗಳಿದ್ದಾವೆ. ಟ್ರೈನ್ ಕ್ಲರ್ಕ್ ಅಂತಿದೆ, ಇದು ಕೂಡ 19,900 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. 77 ಹುದ್ದೆಗಳಿದ್ದಾವೆ. ಟೋಟಲ್ 3,058 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ನ ಕಾಲ್ ಮಾಡ್ತಾ ಇದ್ದಾರೆ. ಓಕೆ, ಡೀಟೇಲ್ಸ್ ನೋಡಿದ್ರೆ ಇದಕ್ಕೆ ಏನು ಕ್ವಾಲಿಫಿಕೇಷನ್ ಇದೆ, ಅಪ್ಲಿಕೇಶನ್ ಸಪ್ರೇಟ್ ಹಾಕಬೇಕಾ ಏನು ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಆಮೇಲೆ ಈ ಏಜ್ ಅಂತೇಳಿ ಕೊಟ್ಟಿದ್ದಾರೆ. ಏಜ್ ಆಸ್ ಅಂತೇಳಿ ಕೊಟ್ಟಿದ್ದಾರೆ 1/1/2026ಗೆ ನಿಮ್ಮ ಏಜ್ ಇಷ್ಟ ಆಗಿರ್ಬೇಕು. ದ ಲೋವರ್ ಆ್ಯಂಡ್ ಅಪ್ಪರ್ ಏಜ್ ಲಿಮಿಟ್ಸ್ ಪ್ರಿಸ್ಕ್ರೈಬ್ಡ್ ಫಾರ್ ಈಚ್ ಪೋಸ್ಟ್ ಆರ್ ಇಂಡಿಕೇಟೆಡ್ ಇನ್ ಪ್ಯಾರಾ 5.1, 5.2 ವಿತ್ ರಿಲೆವೆಂಟ್ ಅಪ್ಪರ್ ಏಜ್ ಲಿಮಿಟ್ ಅಂತೇಳಿ. ಅಂದರೆ 5.1, 5.2 ಏಜ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದೆ ಅಂತ ನೋಡೋಣ. ಇದು ಇಂಪಾರ್ಟೆಂಟ್ ಇದೆ ಅಂತೇಳಿ ನಾನು ಹೇಳ್ತಾ ಹೋದೆ. ನೋಡ್ತಾ ಹೋಗೋಣ ಏನಿದೆ ಅಂತೇಳಿ. ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತೇಳಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ. ಅಲ್ಲಿ ಹೌ ಟು ಅಪ್ಲೈ ಕಾಲಮ್ನಲ್ಲೂ ಕೂಡ ಇರುತ್ತೆ. ಓಕೆ, ರೈಟ್ ಟು ಅಪಾಯಿಂಟ್ಮೆಂಟ್ ಈ ಥರದ ಕಾಲಮ್ನ ಕೊಡ್ತಾ ಇದ್ದಾರೆ. ನೋಡ್ತಾ ಹೋಗೋಣ. ಕ್ಯಾಂಡಿಡೇಟ್ ಅಡ್ವೈಸ್ ಅಂತೇಳಿ ಕೊಟ್ಟಿದ್ದಾರೆ. ವೇಕೆನ್ಸೀಸ್. ಓಕೆ, ಇಲ್ಲಿ ವಿಜನ್ ಸ್ಟ್ಯಾಂಡರ್ಡ್, ಇಲ್ಲಿ ನಾವು ರೈಲ್ವೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಮೆಡಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಮೆಡಿಕಲ್ ಫಿಟ್ನೆಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ A3, ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್, ದೈಹಿಕವಾಗಿ ಎಲ್ಲದರಲ್ಲೂ ಕೂಡ ಫಿಟ್ ಆಗಿರಬೇಕಾಗುತ್ತೆ. ಡಿಸ್ಟೆನ್ಸ್ ವಿಷನಲ್ಲಿ ಕೊಟ್ಟಿದ್ದಾರೆ, ನಿಯರ್ ವಿಷನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಆ ಥರನೇ ಇರಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಮೆಡಿಕಲ್ ಸರ್ಟಿಫಿಕೇಟ್ ರೆಡಿ ಇರಬೇಕಾಗುತ್ತೆ. ಓಕೆ, ಬೇರೆ ಬೇರೆ ಪೋಸ್ಟಿಗೆ ಬೇರೆ ಬೇರೆ ಥರ, ಇಲ್ಲಿ B2 ಅಂತ ಇದೆ, C2 ಅಂತ ಇದೆ, ಆ ಥರ ಬೇರೆ ಬೇರೆ ಪೋಸ್ಟಿಗೆ ಬೇರೆ ಬೇರೆ ಥರ. ಇನ್ನು I ಅಂದರೆ ನಿಮ್ಮ ಡಿಸ್ಟೆನ್ಸ್ ಈ ಥರ ಇರಬೇಕಾಗುತ್ತೆ, ಅಂದರೆ ಈ ಥರ ಇರಬೇಕಾಗುತ್ತೆ ಅಂತೇಳಿ ಕೊಡ್ತಾ ಇದ್ದಾರೆ. ಓಕೆ, ನ್ಯಾಷನಾಲಿಟಿ ಕೊಡ್ತಿದ್ದೆ ನಿಮಗೆ ಇಂಡಿಯನ್ ಆಗಿರಬೇಕು ಅಂತೇಳಿ. ಏಜ್ ಲಿಮಿಟ್ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ದ ಲೋವರ್ ಆ್ಯಂಡ್ ಅಪ್ಪರ್ ಏಜ್ ಲಿಮಿಟ್ಸ್ ಇಂಡಿಕೇಟಿಂಗ್ ಫಾರ್ ದ ಪರ್ಟಿಕ್ಯುಲರ್ ಪೋಸ್ಟ್ ಇನ್ ವೇಕೆನ್ಸೀಸ್ ಟೇಬಲ್ ವಿಲ್ ಬಿ ರಿಕಾರ್ಡ್ ಆಸ್ ಅನ್ 1/1/2026 ಅಂತೇಳಿ. ಅಂದರೆ ಜನವರಿ 1, 2026ಕ್ಕೆ ನಿಮ್ಮ ಏಜ್ ಈ ಥರ ಇರಬೇಕಾಗುತ್ತೆ. ಏಜ್ ಗ್ರೂಪ್ 18 to 30 ಅಂತೇಳಿ ಕೊಟ್ಟಿದ್ದಾರೆ. ಅದರ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ ಅಂತೇಳಿ. ಲೋವರ್ ಏಜ್ ಲಿಮಿಟ್ ಆಸ್ ಅನ್ 1/1/2026, ನಾಟ್ ಬಾರ್ನ್ ಆಫ್ಟರ್, ಅಂದರೆ ಅದು ಕೊಟ್ಟಿರೋ 1/1/2008 ಆಫ್ಟರ್ ಹುಟ್ಟಿರಬಾರ್ದು ಅಂತೇಳಿ. ಅದೇ ಥರ
ಅಪ್ಪರ್ ಏಜ್ ಲಿಮಿಟ್ 1/1/2026 ಅಂತೇಳಿ ಕೊಟ್ಟಿದ್ದಾರೆ. ಇವರು ನಾಟ್ ಅರ್ಲಿಯರ್ ದೆನ್ ಅಂತೇಳಿ ಯು ಆರ್ ಇ ಡಬ್ಲ್ಯೂ ಎಸ್ ಆದರೆ ಅನ್ರಿಸರ್ವ್ಡ್ ಆರ್ ಇ ಡಬ್ಲ್ಯೂ ಎಸ್ ಆದರೆ ನೀವು 2/1/96ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು. ಓಕೆನಾ. ಈ ಥರ ಒ ಬಿ ಸಿ ನಾನ್ ಕ್ರಿಮಿ ಲೇಯರ್ ಆದರೆ ಅವರು 2/1/93ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು. ಅದೇ ಥರ ಎಸ್ ಸಿ ಎಸ್ ಟಿ ಆದರೆ 2/1/91ಕ್ಕಿಂತ ಮುಂಚೆ ಹುಟ್ಟಿರಬಾರ್ದಂತೆ. ಅದರ ನಂತರ ಹುಟ್ಟಿರೋರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ ಅನ್ನೋದನ್ನ ನೀವು ಗಮನದಲ್ಲಿರಲಿ. ಓಕೆ. ಏಜ್ ರಿಲ್ಯಾಕ್ಸೇಷನ್ ಎಸ್ ಸಿ ಎಸ್ ಟಿಗೆ 5 ವರ್ಷ ಇದೆ, ಒ ಬಿ ಸಿಗೆ 3 ವರ್ಷ ಇದೆ. ಎಕ್ಸ್ ಸರ್ವಿಸ್ಮೆನ್ ವಿತ್ ಅಟ್ಲೀಸ್ಟ್ 6 months ಕಂಟಿನ್ಯೂಸ್ ಸರ್ವಿಸ್ ಆಫ್ಟರ್ ಅಟೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಅವರಿಗೂ ಕೂಡ 3 ವರ್ಷ, 6 ವರ್ಷ, 8 ವರ್ಷಗಳ ರಿಯಾಯಿತಿನ ಕೊಟ್ಟಿದ್ದಾರೆ. ಅವ್ರ ಸರ್ವಿಸ್ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಎಚ್ ಸಪ್ರೇಟ್ ಇದರಲ್ಲಿ ಅಂದರೆ ಯಾರು ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಅವರಿಗೆ ಕೂಡ ಇಲ್ಲಿ ಏನು ಏಜಲ್ಲಿ ರಿಯಾಯಿತಿ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಆರ್ ಸರ್ವಿಂಗ್ ಗ್ರೂಪ್ ಸಿ ಎಲ್ಸ್ವೇರ್ ಗ್ರೂಪ್ ಡಿ ರೈಲ್ವೆ ಸ್ಟಾಫ್ ವಿತ್ ಮಿನಿಮಮ್ 3 years ಸರ್ವಿಸ್ ಆಸ್ ವೆಲ್ ಆಸ್ ಸಬ್ಸ್ಟಿಟ್ಯೂಟ್ ವಿತ್ ಮಿನಿಮಮ್ 3 years ಸರ್ವಿಸ್ ಕಂಟಿನ್ಯೂಸ್ ಆರ್ ಇನ್ ಬ್ರೋಕನ್ ಸ್ಪೆಲ್ಸ್ ಇನ್ ರೈಲ್ವೇಸ್ ಅಂದರೆ ನೀವು ರೈಲ್ವೇಲಿ ಆಲ್ರೆಡಿ ಕೆಲಸ ಮಾಡಿದರೆ ಅವರಿಗೆ 40 ವರ್ಷಗಳು ಕೂಡ ರಿಯಾಯಿತಿ ಇದೆ. ಇವರಿಗೆ 40 ವರ್ಷ, ಒ ಬಿ ಸಿಗೆ 43 ವರ್ಷ, ಎಸ್ ಸಿ ಎಸ್ ಟಿಗೆ 45 ವರ್ಷಗಳ ರಿಯಾಯಿತಿನೂ ಕೂಡ ಕೊಡ್ತಿದ್ದಾರೆ. ಈ ಥರ ಬೇರೆ ಬೇರೆ ಕ್ಯಾಟಗರಿಗೆ ಏಜ್ ರಿಯಾಯಿತಿನೂ ಕೂಡ ಕೊಡ್ತಾ ಇದ್ದಾರೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಪ್ಲೀಸ್ ಸಿ ಪೋಸ್ಟ್ ವೈಸ್ ಪ್ಯಾರಾಮೀಟರ್ ಅನೆಕ್ಷರಿ ಫಾರ್ ದ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನ್ ಫಾರ್ ಈಚ್ ಪೋಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಅದಕ್ಕೆ ಸಪ್ರೇಟ್ 3 ಥರದ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ರಲ್ಲ ಅದಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅನೆಕ್ಷರಿಯೇ ಇದೆ, ಅಲ್ಲಿ ನೋಡ್ತಾ ಹೋಗೋಣ. ಓಕೆ. ಎಕ್ಸಾಮಿನೇಷನ್ ಫೀ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಕ್ಯಾಟಗರೀಸ್ ಮೆನ್ಷನ್ ಬಿಲೋ ಸೀರಿಯಲ್ ನಂಬರ್ 2 ಅವರಿಗೆ 500 ರೂಪಾಯಿ. ಅಂದರೆ ಸೀರಿಯಲ್ ನಂಬರ್ 2 ಇದೇ ಟೇಬಲಲ್ಲಿ ಕೆಳಗಡೆ ಇದೆ, ಅವ್ರಿಗೆ ಬಿಟ್ಟು ಉಳಿದವರೆಲ್ಲರಿಗೂ ಕೂಡ 500 ರೂಪಾಯಿ. ಅಂದರೆ ಫಾರ್ ಆಲ್ ಕ್ಯಾಂಡಿಡೇಟ್ ಅಂತ ಕೊಡಿದೆ. ಜನರಲ್ ಕ್ಯಾಟಗರಿ ಅವರಿಗೆ ಈ ಥರ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಯಾರಿಗೆ ಅಂತೇಳಿ ಯಾರಿಗೆ ಫೀಸ್ ಕಡಿಮೆ ನೋಡ್ತಾ ಹೋಗೋಣ. 2ನೇ ಕಾಲಮ್ ಇದ್ದರೆ ಫಾರ್ ಕ್ಯಾಂಡಿಡೇಟ್ಸ್ ಹೂ ಬಿಲಾಂಗ್ ಟು ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ಮೆನ್ ಪಿ ಡಬ್ಲ್ಯೂ ಡಿ ಫೀಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟಿ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ ಇವರಿಗೆ 250 ಫೀಸ್ ಇದೆ. ಅಂದರೆ ಫಾರ್ ಕ್ಯಾಂಡಿಡೇಟ್ ಬಿಲಾಂಗ್ ಟು ಎಸ್ ಸಿ ಎಸ್ ಟಿ ಇವರಿಗೆ, ಅದೇ ಥರ ಎಕ್ಸ್ ಸರ್ವಿಸ್ಮೆನ್ ಮಾಜಿ ಸೈನಿಕರಿಗೆ, ಅದೇ ಥರ ಪರ್ಸನ್ ವಿತ್ ಡಿಸಬಿಲಿಟಿ ಅಂತೇಳಿ ಅವರಿಗೆ, ಅಂದರೆ ಹ್ಯಾಂಡಿಕ್ಯಾಪ್ಸ್ ಅಂತ ಅಂದ್ಕೊಳ್ಳಲ್ಲ ಅವರಿಗೆ, ಫಿಮೇಲ್ ಎಲ್ಲ ವರ್ಗದ ಫಿಮೇಲ್ಸ್ ಅವರಿಗೆ, ಟ್ರಾನ್ಸ್ಜೆಂಡರ್ಸಿಗೆ, ಮೈನಾರಿಟಿ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ ಅಲ್ಪಸಂಖ್ಯಾತರಿಗೆ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ 250 ರೂಪಾಯಿ ಫೀಸ್ ಇದೆ. ಓನ್ಲಿ ಕ್ಯಾಂಡಿಡೇಟ್ ಅನ್ ಅಪಿಯರಿಂಗ್ ಫಸ್ಟ್ ಇಸ್ ಸಿ ಬಿ ಟಿ ವಿಲ್ ಗೆಟ್ ರಿಫಂಡೆಡ್ ದ ಎಕ್ಸಾಮಿನೇಷನ್ ಫೀಸ್ ಆಸ್ ಮೆನ್ಷನ್ ಬಿಲೋ ಅಂತೇಳಿ. ಅಂದರೆ ನೀವು 500 ರೂಪಾಯಿ ಫೀಸ್ ಕಟ್ಟಿದರೆ ನೀವು ಫಸ್ಟ್ ಸ್ಟೇಜ್ ಎಕ್ಸಾಮ್ನ ಅಟೆಂಡ್ ಮಾಡಿದರೆ ನಿಮಗೆ 400 ರೂಪಾಯಿ ಅಮೌಂಟು ರಿಫಂಡ್ ಆಗುತ್ತೆ. 100 ರೂಪಾಯಿ ಮಾತ್ರ ರೈಲ್ವೆಗೆ ಹೋಗುತ್ತೆ. ಅದೇ ಥರ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟು ಫಿಮೇಲು ಯಾರಿಗೆ ಫೀಸಲ್ಲಿ ಕಡಿಮೆ ಕೊಟ್ಟಿದ್ದಾರೋ ಅವರಿಗೆ ಅಷ್ಟು ದುಡ್ಡು ವಾಪಸ್ ಬರುತ್ತೆ. ನೀವು ಕಟ್ಟಿದ ದುಡ್ಡು ಅಷ್ಟು ಕೂಡ ನಿಮ್ಮ ಅಕೌಂಟಿಗೆ ಮತ್ತೆ ವಾಪಸ್ ಬರುತ್ತೆ. ಅದು ಕೂಡ ನೋಡ್ತಾ ಹೋಗೋದಾಗುತ್ತೆ. ಮೋಡ್ಸ್ ಆಫ್ ಫೀ ಪೇಮೆಂಟ್ ನಿಮಗೆ ಕೊಟ್ಟಿದ್ರೆ ಅದು ಕೂಡ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗೂಗಲ್ ಪೇ, ಫೋನ್ಪೇ ಅಥವಾ ನೆಟ್ ಬ್ಯಾಂಕ್ ಇದ್ದರೆ ಅವರು ಅಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ಕಡ್ಡಾಯವಾಗಿ ಇಲ್ಲಿ ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ ಕೊಡ್ತಾ ಇದೆ ಇಲ್ಲಿ. ಓಕೆ. ಈ ಥರ ಎಲ್ಲ ಮಾಹಿತಿಯೂ ಕೂಡ ಇದರಲ್ಲಿದೆ. ನೀವು ರೈಲ್ವೇಲಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಯಾಕಂದರೆ ಇದು ನ್ಯಾಷನಲ್ ಲೆವೆಲ್ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಅದರಿಂದ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಆಗಬೇಕಾಗಿದೆ. ನಮಗೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತೇಳಿ ಒಂದು ಮಾಹಿತಿ ಬೇಕಾಗಿದೆ. ಅನೆಕ್ಷರ್ 1 ಅಂತೇಳಿ ಕೊಟ್ಟಿದ್ದಾರೆ. ಅದರ ಏನು ಕ್ವಾಲಿಫಿಕೇಷನ್ ಕೂಡ ಎಷ್ಟಿದೆ ಏನಿದೆ ನಮಗೂ ಕೂಡ ಅದು ಬೇಕಾಗುತ್ತೆ. ಅದನ್ನು ನಾವೀಗ ನೋಡ್ತಾ ಹೋಗೋದಾಗುತ್ತೆ. ಎಷ್ಟು ಕ್ವಾಲಿಫಿಕೇಷನ್ ಅಂದರೆ ಏನನ್ನು ಓದಿರಬೇಕಾಗುತ್ತೆ, ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಓಕೆ. ನೆಕ್ಸ್ಟ್ ನೋಡ್ತಿದ್ದಾರೆ ಫಸ್ಟ್ ಇಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಾಮನ್ ಫಾರ್ ಆಲ್ ನೋಟಿಫೈಡ್ ಪೋಸ್ಟ್ ಫಾರ್ ಸೆಂಟ್ರಲ್ 7/2025 ಅಂದರೆ ಫಸ್ಟ್ ಬೇಸ್ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ಇಲ್ಲಿ ಏನೇನಿರುತ್ತೆ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಡ್ಯೂರೇಷನ್ 19 minutes ಅಂತೇಳಿ ಅಂದರೆ 90 ನಿಮಿಷಗಳ ಕಾಲಾವಕಾಶ ಇದೆ. ಜನರಲ್ ಅವೇರ್ನೆಸ್ಸಿಗೆ 40 ನಿಮಿಷದಲ್ಲಿ ಕೊಟ್ಟಿದ್ದಾರೆ. ನಂತರ ಮ್ಯಾಥಮೆಟಿಕ್ಸ್ ಅಂದರೆ ಮಾರ್ಕ್ಸ್ ನಂಬರ್ ಆಫ್ ಕ್ವಶನ್ಸಲ್ಲಿ ಕೊಟ್ಟಿದ್ದಾರೆ. ಜನರಲ್ ಅವೇರ್ನೆಸ್ಸಲ್ಲಿ 40 ಕ್ವಶನ್ ಇರುತ್ತೆ, ಮ್ಯಾಥಮೆಟಿಕ್ಸಲ್ಲಿ 30 ಕ್ವಶನ್ ಇರುತ್ತೆ. ಅದೇ ಥರ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನ್ನಲ್ಲಿ 30 ಕ್ವಶನ್ ಇರುತ್ತೆ. ಟೋಟಲ್ 100 ಕ್ವಶನ್ ಇರುತ್ತೆ. 100 ಕ್ವಶನಿಗೆ ನೀವು 90 ನಿಮಿಷದಲ್ಲಿ ಉತ್ತರನ ಕೊಡಬೇಕಾಗುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. 4 ಉತ್ತರಗಳಿರುತ್ತೆ, ಒಂದು ಸರಿಯಾದ ಉತ್ತರ, ಅದನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಏನು ಇರುತ್ತೆ ಅಂದರೆ ಕೊಟ್ಟಿದ್ದಾರೆ, ಜನರಲ್ ಇಂಟೆಲಿಜೆನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಜನರಲ್ ಅವೇರ್ನೆಸ್ಸಲ್ಲಿ ಕೂಡ ಏನೇನಿರುತ್ತೆ ಅಂದರೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದೇ ಥರ ಸೆಕೆಂಡ್ ಸ್ಟೇಜ್ ಎಕ್ಸಾಮ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಫಾರ್ ದ ಸೆಕೆಂಡ್ ಸ್ಟೇಜ್ ಇನ್ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಶಲ್ ಬಿ 15 times ಆಫ್ ದ ಕಮ್ಯುನಿಟಿ wise vacancies of the post notified against the RRB as per the merit. First stage, however, railway reserved to right increase or decrease this limit in total for any specific categories ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಪೋಸ್ಟ್ ಇದೆಯೋ ಅದಕ್ಕೆ 15 ಪಟ್ಟು ಅಂತೇಳಿ. ನಾವು ಕೆಲವೊಂದು ಪೋಸ್ಟ್ ನೋಡ್ತಾ ಹೋದಾಗ 2,000 ಪೋಸ್ಟ್ ಇತ್ತು, 2,000ಕ್ಕಿಂತ ಹೆಚ್ಚು ಪೋಸ್ಟ್ ಇತ್ತು. ಆ ತರಹದ ಪೋಸ್ಟಿಗಳಿಗೆ 30,000ಕ್ಕಿಂತ ಅಂದರೆ 15 ಪಟ್ಟು ಅಂತೇಳಿ ಕೊಟ್ಟಿದ್ದಾರೆ. ಆಯಿತಾ. 30,000ಕ್ಕಿಂತಲೂ ಹೆಚ್ಚು ಜನರನ್ನು ಇಲ್ಲಿ ಏನು ಸೆಕೆಂಡ್ ಸ್ಟೇಜ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತಾರೆ. ಓಕೆ. ಸೆಕೆಂಡ್ ಸ್ಟೇಜ್ ಎಕ್ಸಾಮ್ ಹೇಗಿರುತ್ತೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ
ನೋಡ್ತಾ ಹೋಗೋದು ಸೆಕೆಂಡ್ ಸ್ಟೇಜ್ ಎಕ್ಸಾಮ್, ಅಲ್ಲೂ ಕೂಡ 19 ಮಿನಿಟ್ಸ್ ಎಕ್ಸಾಮ್ ಇರ್ತಾ ಹೋಗುತ್ತೆ. ಜನರಲ್ ಅವೇರ್ನೆಸ್ 50 ಕ್ವಶನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ 35 ಕ್ವಶನ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 35 ಕ್ವಶನ್ ಇರುತ್ತೆ. ಟೋಟಲ್ 120 ಕ್ವಶನ್ಸ್ ಇರುತ್ತೆ. 90 ನಿಮಿಷಗಳ ಕಾಲಾವಧಿಯಲ್ಲಿ ಉತ್ತರಿಸಬೇಕಾಗುತ್ತೆ ಅಂತೇಳಿ. ಓಕೆ, ಈ ಥರ 15:15 ಅಂತೇಳಿ ಕೊಟ್ಟಿದ್ದಾರೆ. ಅವರು ನೆಕ್ಸ್ಟ್ ಸ್ಟೇಜ್ ಎಕ್ಸಾಮ್ ಎರಡನೇ ಸ್ಟೆಪ್ ಎಕ್ಸಾಮಿಗೆ ಎಲಿಜಿಬಲ್ ಆಗ್ತೀರಾ. ಅದು ಕೂಡ CBT ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಅಂತ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಟೈಪಿಂಗ್ ಸ್ಕಿಲ್, ಈಗ ಕೆಲವೊಂದು ಟೈಪಿಸ್ಟ್ ಪೋಸ್ಟ್ಗಳನ್ನ ಹೇಳ್ತಾ ಹೋದ್ವಿ, ಅವಕ್ಕೆಲ್ಲ ಟೈಪಿಂಗ್ ಸ್ಪೀಡ್ ಇರಬೇಕಾಗುತ್ತೆ, ಅದು ಕೂಡ ಚೆಕಪ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ತಾ ಹೋಗ್ಬೋದು ದ ಸಮರಿ ಆಫ್ ವೇರಿಯಸ್ ಸ್ಟೇಜಸ್ ಆಫ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಡಿಟೇಲ್ಡ್ ಆಸ್ ಪರ್ ದ ನೋಟಿಫೈಡ್ ಪೋಸ್ಟ್ ಆರ್ ಬಿಲೋ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕಿಗೆ ಕಾಮನ್ ಫಾರ್ ಆಲ್ ಪೋಸ್ಟ್, ಫಸ್ಟ್ CBT, ಸೆಕೆಂಡ್ CBT ಎರಡು ಕೂಡ ಕಾಮನ್ ಆಗಿರುತ್ತೆ. ಇವರಿಗೆ ಸ್ಕಿಲ್ ಟೆಸ್ಟ್ ಯಾವುದಿಲ್ಲ, ಟೈಪಿಂಗ್ ಟೆಸ್ಟ್ ಏನಿರಲ್ಲ. ಅಕೌಂಟ್ಸ್ ಕ್ಲರ್ಕ್ ಟೈಪಿಸ್ಟ್ ಇವರಿಗೆ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇದೆ. ನೀವು ಕಂಪ್ಯೂಟರ್ಲೇ ಎಕ್ಸಾಮ್ ಬರಬೇಕಾಗುತ್ತೆ, ಟೈಪಿಂಗ್ ಕೂಡ ಕಂಪ್ಯೂಟರ್ಲೇ ಮಾಡಬೇಕಾಗುತ್ತೆ. ಜೂನಿಯರ್ ಕ್ಲರ್ಕ್ ಟೈಪಿಸ್ಟಿಗೆ ಇದು ಕೂಡ 2 ಪೋಸ್ಟ್ ಇದೆ, ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಕೂಡ ಇದೆ. ಟ್ರೈನ್ ಕ್ಲರ್ಕ್ ಅಂತ ಇದೆ, ಅವರಿಗೆ ಯಾವುದೇ ಥರದ ಸ್ಕಿಲ್ ಟೆಸ್ಟ್ ಇಲ್ಲ. ನೀವು 2 ಸ್ಟೇಜ್ ಎಕ್ಸಾಮ್ ಬರೆದ್ರೆ ಅಲ್ಲೂ ನೀವು ಎಕ್ಸಾಮಿನೇಷನ್ ಅದು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗೆ ಮಾಡ್ತಾರೆ ಅದು ಕೂಡ ನೋಡ್ತಾ ಹೋಗೋದಾಗುತ್ತೆ. ಔಟ್ ಆಫ್ ಲೆಂತ್ ಎಲ್ಲ ಕೊಟ್ಟಿದ್ದಾರೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. RRB ವೆಬ್ಸೈಟಿಗೆ ಭೇಟಿ ನೀಡಿದ್ರೆ ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಯಾವ RRBಗೆ ಅಪ್ಲಿಕೇಶನ್ ಹಾಕ್ತೀರ ಅದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡಬೇಕಾದಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಇದೆಲ್ಲದೂ ಕೂಡ ನೋಡ್ತಾ ಹೋಗೋದು. ಇಲ್ಲಿ ಇಂಪಾರ್ಟೆಂಟ್ ಅಂಶ ಏನಂದರೆ, ನೀವು ರೈಲ್ವೆಲಿ ಈಗ ಅಪ್ಲಿಕೇಶನ್ ಹಾಕ್ತೀರಂದರೆ ಇದು ಒಂದು ದೊಡ್ಡ ಬದಲಾವಣೆ. ಮೊದಲು ಈ ಥರದ ಬದಲಾವಣೆ ಇರಲಿಲ್ಲ. ಏನು ಅಂತಂದರೆ, ನೀವು ಫೋಟೋ ಅಪ್ಲೋಡ್ ಮಾಡೋ ವಿಚಾರದಲ್ಲಿ ಫೋಟೋನ ಹೇಗೆ ಅಪ್ಲೋಡ್ ಮಾಡಬೇಕಂತಲೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋದು ಲೈವ್ ಫೋಟೋ ಕ್ಯಾಪ್ಚರಿಂಗ್ ಆಫ್ ದ ಕ್ಯಾಂಡಿಡೇಟ್ ಡ್ಯೂರಿಂಗ್ ಅಪ್ಲಿಕೇಶನ್. ನಿಮ್ಮ ಲೈವ್ ಫೋಟೋನ ನೀವು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆನಪಿಲಿ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಡ್ಡಾಯವಾಗಿ ನೀವೇ ಇರಬೇಕಾಗುತ್ತೆ. ನೀವು ಆ ಟೈಮಲ್ಲಿ ಯಾರಿಗೂ ಫೋನ್ ಮಾಡಿ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಎಲ್ಲದೂ ನೀವು ವಾಟ್ಸಪ್ಪಲ್ಲಿ ಕಳಿಸಿ ಅಥವಾ ಮೇಲ್ ಮಾಡಿ ಅಥವಾ ಅವ್ರ ಕೈಲಿ ಕೊಟ್ಟು ಬರ್ತಾಯಿದ್ರೆ ಅವ್ರ ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ಈಗಾಗಲ್ಲ. ಅಪ್ಲಿಕೇಶನ್ ಹಾಕಿಲ್ಲ ಆದಮೇಲೆ ಕೊನೆಗೆ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಲೈವ್, ನೀವು ಇವಾಗ ಹೇಗಿದ್ದೀರೋ ಅದೇ ಥರದ ಫೋಟೋ ಲೈವ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಂಗಿಲ್ಲ. ಅದು ಕೂಡ ಇಂಪಾರ್ಟೆಂಟ್ ಬದಲಾವಣೆ ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಓಕೆ, ಈ ಥರ ಇಲ್ಲಿ ಕೊಡ್ತಾ ಇದ್ದಾರೆ ಫೋಟೋ ಹೇಗೆ ಇರಬೇಕಂತೇಳಿ. ಮ್ಯಾಂಡೇಟರಿ ಸ್ಕ್ಯಾನರ್ ಡಾಕ್ಯುಮೆಂಟ್ಸ್ ಟು ಬಿ ಕೆಪ್ ರೆಡಿ ಫಾರ್ ಅಪ್ಲೋಡಿಂಗ್ ಡ್ಯೂರಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ. ಅಂದರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಕೆಲವೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ ಸಿಗ್ನೇಚರ್ ಇನ್ JPG ಫಾರ್ಮ್ಯಾಟ್ ಆಸ್ ಪರ್ ಸ್ಪೆಸಿಫಿಕೇಶನ್ ಗಿವನ್ ದ ಪ್ಯಾರಮ್ 14.5.1 ಅಂತೇಳಿ. ಓಕೆ, ನೀವು ಕ್ಯಾಂಡಿಡೇಟ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಹೇಗಿರಬೇಕಂತೇಳಿ ಕೂಡ ಕೊಟ್ಟಿದ್ದಾರೆ. ಅದು 14.5.1 ಪಾಯಿಂಟಲ್ಲಿ ನೋಡ್ಕೊಳ್ಳಿ ಅಂತೇಳಿ. SC ಸರ್ಟಿಫಿಕೇಟ್, ಯಾರು ಕ್ಯಾಂಡಿಡೇಟ್ SC ST ಇದ್ದಾರೋ ಅವರು ನಿಮ್ಮ ಡಾಕ್ಯುಮೆಂಟ್ನ PDF ಮಾಡಿ ಅದು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಗ್ನೇಚರ್ PDF ಇರಬೇಕಾಗುತ್ತೆ. ನಿಮ್ಮ ಸಿಗ್ನೇಚರ್ JPG ಫಾರ್ಮೆಟ್ ಇರಬೇಕಾಗುತ್ತೆ. ಅದೇ ಥರ ನಿಮ್ಮ SC ST ಸರ್ಟಿಫಿಕೇಟ್ PDF ಫಾರ್ಮೆಟ್ ಇರಬೇಕಾಗುತ್ತೆ. ನೆನಪಿರಲಿ. ಓಕೆ, ಸಿಗ್ನೇಚರ್ ಮಸ್ಟ್ ಬಿ ರಿಟರ್ನ್ ದ ಕ್ಯಾಂಡಿಡೇಟ್ಸ್ ಬೈ ದ ಕ್ಯಾಂಡಿಡೇಟ್ ಓನ್ಲಿ ಅಂತಂದರೆ ನಿಮ್ಮ ಸಹಿಯನ್ನು ನೀವೇ ಮಾಡಬೇಕಾಗುತ್ತೆ. ಅದು ಬ್ಲಾಕಿಂಗ್ ಪೆನ್ನಲ್ಲೇ ಇರಬೇಕಂತೇಳಿ ಕೊಡ್ತಾ ಇದ್ದಾರೆ. ಸ್ಪೆಸಿಫಿಕೇಶನ್ ಆಫ್ ಸಿಗ್ನೇಚರ್ ಕೊಡ್ತಿದ್ದಾರೆ. ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸೈಜ್ 30 KB 49 KB ಒಳಗಡೆ ಇರಬೇಕು ಅಂತೇಳಿ. ಓಕೆ, ಈ ಥರ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟು ಅಸಿಸ್ಟೆಂಟ್ ಟು ಸ್ಕ್ರೈಬ್ ಅಂತೇಳಿ. ಸ್ಕ್ರೈಬು ಎಲಿಜಿಬಲ್ ಏನಿರಬೇಕಾಗುತ್ತೆ. ಯಾರು ಒಬ್ಬರು ಸ್ಕ್ರೈಬನ್ನು ಇಟ್ಕೊಳ್ತೀರಾ ಅಂತ ಅಂದ್ಕೊಂಡ್ರೆ, ಎಕ್ಸಾಮಿಗೆ ಕರ್ಕೊಂಡು ಹೋಗ್ತೀರಾ ಅಂದ್ಕೊಂಡ್ರೆ ಅವ್ರದ್ದು ರೂಲ್ಸ್ಗಳನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗುತ್ತೆ. ನಾವು ಎಲ್ಲ ವೀಡಿಯೋದಲ್ಲಿ ಹೇಳಿದಂಗೆ ಈ ವಿಡಿಯೋದಲ್ಲೂ ಇಂಪಾರ್ಟೆಂಟ್ ಏನು ಪಡ್ಬೇಕಾಗುತ್ತೆ. ನೀವು ಈ ವಿಡಿಯೋ ನೋಡೋದ್ರ ಜೊತೆಲಿ ನೀವು ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು, ಅಂದರೆ ನೀವು ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ರೈಲ್ವೆ ವೆಬ್ಸೈಟಲ್ಲೇ ಭೇಟಿ ನೀಡಿ ಅಲ್ಲಿಂದಲೇ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿರೋ ಡೀಟೇಲ್ಸ್ನ ನೀವು ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕಂದರೆ ನೋಟಿಫಿಕೇಷನ್ ಸಾಕಷ್ಟು ವಿಚಾರ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕ್ಯಾಂಡಿಡೇಟ್ ಅಡ್ವೈಸ್ ಟು ವಿಸಿಟ್ ಅಫಿಷಿಯಲ್ RRB ವೆಬ್ಸೈಟ್ ಫ್ರೀಕ್ವೆಂಟ್ಲಿ ಫಾರ್ ಅಥೆಂಟಿಕ್ ಇನ್ಫಾರ್ಮೇಷನ್ ಆ್ಯಂಡ್ ರೆಗ್ಯುಲರ್ ಅಪ್ಡೇಟ್ಸ್ ಆನ್ ದ ವೇರಿಯಸ್ ಸ್ಟೇಜಸ್ ಆಫ್ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆರ್ ಎನಿ ಚೇಂಜಸ್ ಇನ್ ದ ನೋಟಿಫಿಕೇಷನ್. ಅಂದರೆ ನೀವು ಇದ್ರ ಬಗ್ಗೆ ಅಪ್ಲಿಕೇಶನ್ ಹಾಕ್ತೀರಾ, ಹಾಗೆ ಸುಮ್ಮನೆ ಬಿಟ್ಟರೆ ಆಗಲ್ಲ. ಆವಾಗವಾಗ ಅಲ್ಲಿ ವೆಬ್ಸೈಟ್ ಯಾವ RRB ಸೆಲೆಕ್ಟ್ ಮಾಡಿರಿ, ಯಾವ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಸೆಲೆಕ್ಟ್ ಮಾಡಿರೋ ಆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ. ರೈಲ್ವೆ ರಿಕ್ರೂಟ್ಮೆಂಟ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಅಲ್ಲಿ ಅಪ್ಡೇಟ್ಸ್ನ ನೋಡ್ತಾ ಇರಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಅಹಮದಾಬಾದ್ ಅಂತ ಕೊಟ್ಟಿದ್ದಾರೆ. RRBahmedabad.gov.in ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಅದೇ ಥರ ನಾವು ಬೆಂಗಳೂರಿನ ವೆಬ್ಸೈಟ್ ನೋಡ್ತಾ ಹೋದರೆ www.rrbnc.gov.in ಈ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಥರ ತಿರುವನಂತಪುರಂ ಕೊಟ್ಟಿದ್ದಾರೆ, ಇದೆಲ್ಲದೂ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಏನು ರೈಲ್ವೆ ಬೋರ್ಡ್ಗೆ ಹಾಕಿರ್ತೀರೋ ಅಲ್ಲಿಗೆ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಇಂಪಾರ್ಟೆಂಟ್ ಅಪ್ಡೇಷನ್ ಅಲ್ಲಿ ಇರ್ತಾ ಹೋಗುತ್ತೆ. ಮಾಡಿಫಿಕೇಷನ್ ಆಫ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ತಪ್ಪು ಮಾಡೋಕ್ಕೆ ಹೋಗಬೇಡಿ. ತಪ್ಪು ಮಾಡಿದ್ರೆ ನೀವು ಅಪ್ಲಿಕೇಶನ್ನ ಕರೆಕ್ಷನ್ ಮಾಡ್ಬೋದು ವಿತ್ ಫೀಸ್, ಪೆನಾಲ್ಟಿ ಅಂತ ಅಂದ್ಕೊಂಡು ವಿತ್ ಫೀಸ್. ಯಾಕಂದರೆ ನೀವು ತಪ್ಪು ಮಾಡಿದ್ದು ಅದು ನಿಮ್ಮ ತಪ್ಪಾಗಿರುತ್ತೆ, ಅದಕ್ಕೋಸ್ಕರ ಕರೆಕ್ಷನ್ ಫೀಸನ್ನು ತಗೊಂಡು ಅಪ್ಲಿಕೇಶನ್ನ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ.
ಇಲ್ಲಿ 250 ರುಪೀಸ್ ಅಂತಲೇ ಕೊಟ್ಟಿದ್ದಾರೆ ಆಯಿತಾ. ನೀವು 250 ರುಪೀಸ್ನ ಏನು ಪೇ ಮಾಡಿ ಅದಕ್ಕೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡಬೇಕಾಗುತ್ತೆ. ಆದರೆ ಈ ಅಮೌಂಟ್ ನೀವು ಎಕ್ಸಾಮ್ ಬರೆದ್ರು ರಿಟರ್ನ್ ಬರಲ್ಲ, ಅದು ಕೂಡ ನೆನಪಿಲ್ಲ ನಿಮಗೆ. ಓಕೆ, ಅದಕ್ಕೆ ಟೈಮಿಂಗ್ಸು 31/1/2025 9/12/2025 ಅಂದರೆ ಇವರು ಕೂಡ ಅಪ್ಲಿಕೇಶನ್ ಮಾಡಿಫಿಕೇಷನ್ಗೆ ಕಾಲಾವಕಾಶನ ಕೊಡ್ತಾಯಿದ್ದಾರೆ, ಅದು ಕೂಡ ನೆನಪಿರಲಿ. ಇನ್ವ್ಯಾಲಿಡ್ ಅಪ್ಲಿಕೇಶನ್ ರಿಜೆಕ್ಷನ್ ಅಂತ ಕೊಟ್ಟಿದ್ದಾರೆ, ಅದು ಹೇಗಾಗ್ಬೋದು ಅಂತೇಳಿ ಕೂಡ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಮೇನ್ ಅಪ್ಲಿಕೇಶನ್ ಹಾಕ್ತೀರಾ, ಫೋಟೋ ಸರಿಯಾಗಿ ಅಪ್ಲೋಡ್ ಮಾಡಲ್ಲ, ಅಥವಾ ಸಿಗ್ನೇಚರ್ ಸರಿಯಾಗಲ್ಲ, ಅಥವಾ ನೀವು ಅಪ್ಲಿಕೇಶನ್ ಹಾಕಿ ಫೀಸೇ ಕಟ್ಟಲ್ಲ, ಇವೆಲ್ಲವೂ ಕೂಡ ಆದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಅದು ಕೂಡ ನೆನಪಿರಲಿ. ಈ ಕಾಲ್ ಲೆಟರ್ಸ್ ಅಂತೇಳಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಎಕ್ಸಾಮ್ಗೆ ನೀವು ಈ ಕಾಲ್ ಲೆಟ್ರು ಡೈರೆಕ್ಟ್ ಮನೆಗೆ ಪೋಸ್ಟಲ್ಲಿ ಏನು ಬರಲ್ಲ, ನೀವು ಈ ವೆಬ್ಸೈಟ್ ಅಂದರೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಈ ಕಾಲ್ ಲೆಟ್ರನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್, ನಿಮಗೆ ತಿಳಿದಿರಲೇಬೇಕಾಗುತ್ತೆ. ನಮಗೆ ಗೊತ್ತಿರಲಿಲ್ಲ, ನಮಗೆ ಹಾಲ್ ಟಿಕೆಟ್ ಬಂದಿಲ್ಲ, ಅದು ಯಾವುದು ಕೂಡ ಇವಾಗ ರೀಸನ್ ಹೇಳೋಂಗಿಲ್ಲ. ನೀವು ವೆಬ್ಸೈಟ್ಗೆ ಭೇಟಿ ನೀಡ್ತಾ ಇರಬೇಕಾಗುತ್ತೆ. ಅಲ್ಲಿ ಅಪ್ಲಿಕೇಶನ್ ಅಂದರೆ ಅಡ್ಮಿಷನ್ ಟಿಕೆಟ್ ರೆಡಿ ಇದ್ದರೆ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿರೋ ಡೇಟಿಗೆ ಎಕ್ಸಾಮ್ಗೆ ನೀವು ಅಟೆಂಡ್ ಆಗಲೇಬೇಕಾಗುತ್ತೆ. ಓಕೆ, ನಮಗೀಗ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಸಿಗ್ತಿದೆ ಅಂತ ಅಂದ್ಕೊಂಡೆ. ಎಷ್ಟು ಪೋಸ್ಟ್ ಇದ್ದಾವೆ, ಪೋಸ್ಟ್ ವೈಸ್ ಪ್ಯಾರಾಮೀಟರ್ಸ್ ಅಂತಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎ ಇದರಲ್ಲಿ ಕಮರ್ಷಿಯಲ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಇವ್ರದ್ದು ಪೇ 21,700 ರೂಪಾಯಿ ಇದೆ. ಮೆಡಿಕಲ್ ಸ್ಟ್ಯಾಂಡರ್ಡ್ B2 ಅಂತಲೇ ಕೊಟ್ಟಿದ್ದಾರೆ. ನಮಗೆ ಇಂಪಾರ್ಟೆಂಟಾಗಿ ಮಿನಿಮಮ್ ಕ್ವಾಲಿಫಿಕೇಷನ್ ನೋಡ್ತಗೊಂಡು ಇಲ್ಲಿ 12th +2 ಸ್ಟೇಜಸ್ ಆರ್ ಇಟ್ಸ್ ಈಕ್ವಲೆಂಟ್ ವಿತ್ ನಾಟ್ ಲೆಸ್ ದೆನ್ 50% ಆಫ್ ಮಾರ್ಕ್ಸ್ in aggregate. 50% marks is not to be issued upon the case of SC/ST person with benchmark disability, ex-serviceman and candidate who possess qualification higher than 12th ಅಂತೇಳಿ. ಅಂದರೆ ಇಲ್ಲಿ ನೀವು 12th ಎಕ್ಸಾಮಲ್ಲಿ 50% ಮಾರ್ಕ್ಸ್ ಇರಬೇಕು ಅಂತಲೇ ಕೊಟ್ಟಿದ್ದಾರೆ. ಅಂದರೆ ಕೆಲವರಿಗೆ ಇದರಲ್ಲಿ ರಿಯಾಯಿತಿನ ಕೊಟ್ಟಿದ್ದಾರೆ. ಯಾರು SC/ST PWBD ಇದೀರೋ ಅವರಿಗೆ ಇಲ್ಲಿ 50% ಇರಲೇಬೇಕಂದಿಲ್ಲ, ನೀವು ಎಷ್ಟಿದ್ರು ಕೂಡ ಅಪ್ಲಿಕೇಶನ್ ಹಾಕೋದು. ಜೊತೆಲಿ ಯಾರು 12th ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಬರುತ್ತೆ, ನೀವು ಡಿಗ್ರಿ ಪಾಸ್ ಆಗಿದ್ದೀರಾ, ಆದರೆ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ಲೆವೆಲಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಂತ ಕಂಡು ನಿಮ್ದು 50% ಇರಲೇಬೇಕಿಲ್ಲ ಅಂತಲೇ ಕೂಡ ಕೊಡ್ತಿದ್ದಾರೆ. ಓಕೆ, ಅದಾದಮೇಲೆ ಎರಡನೇ ಪೋಸ್ಟ್ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂದರೆ ಕೊಟ್ಟಿದ್ದಾರೆ. ಇಲ್ಲಿ 19,900 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇದೆ. ಇದ್ರ ಜೊತೆ ಬೇರೆ ಬೇರೆ ಅಲವೆನ್ಸ್ ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ, ಅದು ಕೂಡ ನೆನಪಿರಲಿ. ಇದಕ್ಕೂ ಕ್ವಾಲಿಫಿಕೇಷನ್ ಸೇಮ್ ಆಯಿತಾ. 12th ಆರ್ ಇಟ್ಸ್ ಈಕ್ವಲೆಂಟ್ ವಿತ್ ನಾಟ್ ಲೆಸ್ ದೆನ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್. 50% marks is not to be inassisted upon the case of SC/ST person with benchmark disability, ex-serviceman candidate who possesses qualification higher than 12, typing proficiency in English or Hindi and computer is essential ಅಂತಲೇ ಕೊಡ್ತೀನಿ. ನೋಡ್ತಾ ಹೋಗಿ, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಪೋಸ್ಟಿಗೆ ನೀವು 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕಾಗುತ್ತೆ, 50% ಇರಬೇಕಾಗುತ್ತೆ. ಅದು ಕೂಡ ಸೇಮ್ ಹೇಳಿದಂಗೆ SC/ST PWBD, ex-serviceman and candidate who possess higher qualification. ಯಾರು 12ನೇ ತರಗತಿಗಿಂತ ಅಂದರೆ PUC ಅಂತ ಅಂದ್ಕೊಂಡು ಅದಕ್ಕಿಂತ ಜಾಸ್ತಿ ಓದೋರಿಗೆ ಅಲ್ಲಿ 50% ಇರಲೇಬೇಕಂದಿರಲಿಲ್ಲ. ನೀವು ಕಡಿಮೆ ಆಗಿದ್ದರೂ ಕೂಡ ಅಪ್ಲಿಕೇಶನ್ ಹಾಕಿ ಕೆಲಸ ಇರುತ್ತೆ. ಆದರೆ ನೀವು ಡಿಗ್ರಿ ಪಾಸ್ ಆಗಿರ್ಬೇಕು. ಮತ್ತು ಡಿಗ್ರಿಗೆ ಬರೀ ಎಂಟ್ರಿ ಆಗಿದ್ದೀನಿ ಅಂದರೆ ಆಗಲ್ಲ. ಡಿಗ್ರಿ ಪಾಸ್ ಆಗಿದ್ದರೆ ನೀವು 12th ಸ್ಟ್ಯಾಂಡರ್ಡ್ ಲೆವೆಲಿಗೆ ಕಡಿಮೆ ಇದ್ದರೂ ಕೂಡ 50% ಕಡಿಮೆ ಇದ್ದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನಿಮಗೆ ಟೈಪಿಂಗ್ ಬರಲೇಬೇಕು. ಕನ್ನಡ ಅಂತಲ್ಲ, ಇಂಗ್ಲೀಷ್ ಅಥವಾ ಹಿಂದಿಲಿ ನೀವು ಟೈಪ್ ಮಾಡೋಕ್ಕೆ ಬರಬೇಕಾಗಿದೆ. ಟೈಪಿಂಗ್ ಟೆಸ್ಟ್ ಕೂಡ ಇರ್ತಾ ಹೋಗುತ್ತೆ. ಓಕೆ, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟಿಗೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಇದೆ. ಇವರಿಗೂ ಕೂಡ ಟೈಪಿಂಗ್ ಕಂಪಲ್ಸರಿ. 12th ಸ್ಟ್ಯಾಂಡರ್ಡ್ 50%, SC/ST PWBD ಸ್ಟ್ಯಾಂಡರ್ಡ್ ಕ್ಯಾಂಡಿಡೇಟ್ಗೆ ಅಥವಾ ಹೈಯರ್ ಎಜುಕೇಷನ್ ಮಾಡಿದವರಿಗೆ 50% ಇರಲೇಬೇಕಂತಲೇ ಕಂಪಲ್ಸರಿ ಇಲ್ಲ. ಓಕೆ, ಟ್ರೈನ್ ಕ್ಲರ್ಕ್ ಅಂತಿದೆ. ಇದು ಕೂಡ ಕ್ವಾಲಿಫಿಕೇಷನ್ ನೋಡ್ತಾ ಹೋದರೆ 12th ಸ್ಟ್ಯಾಂಡರ್ಡ್ ಆರ್ ಇಟ್ಸ್ ಈಕ್ವಲೆಂಟ್ ಅಂತ ಕೊಟ್ಟಿದ್ದಾರೆ. ಸೇಮ್ ಕ್ವಾಲಿಫಿಕೇಷನ್. ನೀವು SC/ST OBC ಆಗಿದ್ದರೆ ನಿಮಗೆ 50% ಇರಲೇಬೇಕಂತೇನಿಲ್ಲ. ಅಥವಾ ನೀವು ಹೈಯರ್ ಎಜುಕೇಷನ್ ಮಾಡ್ಕೊಂಡಿದ್ರೆ PUCಗಿಂತ ಜಾಸ್ತಿ ಓದಿದರೆ ನಿಮಗೂ ಕೂಡ ಅಲ್ಲಿ 50% ಇರಲೇಬೇಕಂತೇಳಿ ಕಂಪಲ್ಸರಿ ಇಲ್ಲ. ಅದು ಕೂಡ ನೆನಪಿಲ್ಲ. ಇದಕ್ಕೆ ಟೈಪಿಂಗ್ ಟೆಸ್ಟ್ ಇಲ್ಲ. ಈ 2 ಕೋರ್ಸ್ಗಳಿಗೆ ಟೈಪಿಂಗ್ ಟೆಸ್ಟ್ ಇದೆ. ನೋಡ್ತಾ ಹೋಗಿ, ಜೂನಿಯರ್ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟಿಗೆ ಟೈಪಿಂಗ್ ಬರಬೇಕು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟಿಗೆ ಅವ್ರಿಗೆ ಕೂಡ ಟೈಪಿಂಗ್ ಬರಬೇಕು. ಇಂಗ್ಲೀಷ್ ಆರ್ ಹಿಂದಿ ಕೊಟ್ಟಿರ್ತಾರೆ. ನೀವು ಕನ್ನಡದಲ್ಲಿ ಮಾಡ್ತೀನಿ, ತಮಿಳು ತೆಲುಗಲ್ಲಿ ಮಾಡ್ತೀನಿ ಅಂದರೆ ಆಗಲ್ಲ. ಇಂಗ್ಲೀಷ್ ಅಥವಾ ಹಿಂದಿಲಿ ನೀವು ಟೈಪಿಂಗನ್ನು ಮಾಡೋದಕ್ಕೆ ನಿಮಗೆ ಬರಬೇಕಾಗುತ್ತೆ. ಟೈಪಿಂಗ್ ಟೆಸ್ಟ್ ಕೂಡ ಇರ್ತಾ ಹೋಗುತ್ತೆ. ಇಲ್ಲಿ ಪೋಸ್ಟ್ ಡಿವೈಡ್ ಮಾಡ್ತಾ ಹೋದರೆ ಯಾವ್ಯಾವ ರೈಲ್ವೆ ಡಿಪಾರ್ಟ್ಮೆಂಟ್, ರೈಲ್ವೆ ವಲಯದಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಇಲ್ಲಿ ಕೊಟ್ಟಿದ್ದಾರೆ. RRB ಅಹಮದಾಬಾದ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಪೋಸ್ಟ್ ನೋಡ್ತಾ ಹೋಗ್ಬೋದು. ಕಮರ್ಷಿಯಲ್ ಕ್ಲರ್ಕ್, ಆಮೇಲೆ ಜೂನಿಯರ್ ಕ್ಲರ್ಕ್, ಟೈಪಿಸ್ಟ್, ಇವೆಲ್ಲ ಪೋಸ್ಟ್ಗಳಿದ್ದಾವೆ. ನೋಡ್ತಾ ಹೋಗ್ಬೋದು. ಇಲ್ಲಿ ತುಂಬ ಡಿವೈಡ್ ಕೊಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಹೋಗ್ಬೋದು. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇವೆಲ್ಲವೂ ಕೂಡ ನೋಡ್ತಾ ಹೋಗೋದಾಗುತ್ತೆ. RRB ಅಜ್ಮೀರ್ ಇದೆ. RRB ಬೆಂಗಳೂರದೊಂದು ನೋಡ್ತಾ ಹೋಗೋಣ ಅನಿಸುತ್ತೆ. ಕಮರ್ಷಿಯಲ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಪೋಸ್ಟ್ಗೆ 19 UR ಇದೆ. SCಗೆ 4 ಪೋಸ್ಟ್ ಇದೆ, STಗೆ 2 ಪೋಸ್ಟ್ ಇದೆ, OBCಗೆ 1 ಪೋಸ್ಟ್ ಇದೆ, EWSಗೆ 6 ಪೋಸ್ಟ್ ಇದೆ. ಟೋಟಲ್ 32 ಪೋಸ್ಟ್ಗಳಿದ್ದಾವೆ. ನೋಡ್ತಾ ಹೋಗೋದು. ಇಲ್ಲಿ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆ. ಇಲ್ಲಿ RWF SWR ಅಂತ ಇದೆ. ಅಂದರೆ RWF ಅಂದರೆ ರೈಲ್ವೆ ಫ್ಯಾಕ್ಟ್ರಿ ಅಂತೇಳಿ, ಬೆಂಗಳೂರಲ್ಲಿ ರೈಲ್ವೆ ಫ್ಯಾಕ್ಟ್ರಿ ಇದೆ, ಅಲ್ಲೂ ಕೂಡ ಕೆಲವೊಂದು ಪೋಸ್ಟ್ ಇದ್ದಾವೆ. ಅಲ್ಲಿ SCಗೆ 1 ಪೋಸ್ಟ್ ಇದೆ. ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟಿಗೆ SCಗೆ 1 ಪೋಸ್ಟ್ ಇದೆ, OBCಗೆ 1 ಪೋಸ್ಟ್ ಇದೆ. ಟೋಟಲ್ 2 ಪೋಸ್ಟ್ಗಳು. ಅದೇ ಥರ ಟ್ರೈನ್ ಕ್ಲರ್ಕ್ ಅಂತ ಹೇಳ್ತಿದೆ, ಆ ಪೋಸ್ಟ್ಗಳು ಕೂಡ ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಓಕೆ, ಇಲ್ಲಿ ಟೋಟಲ್ 2 ಪೋಸ್ಟ್ ಇದೆ. ಒಂದು
ಯು ಆರ್ಗೆ ಯಾವುದೇ ಪೋಸ್ಟ್ ಇಲ್ಲ, ಎಸ್ ಸಿಗೆ ಒಂದು ಪೋಸ್ಟ್ ಇದೆ, ಎಸ್ ಟಿಗೆ ಒಂದು ಪೋಸ್ಟ್ ಇದೆ, ಟೋಟಲ್ 2 ಪೋಸ್ಟ್. ಇಲ್ಲಿ ನಾವು ಒಂದು ಮಿಸ್ಟೇಕ್ ಆಯಿತು, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟಿಗೆ RWF ರೈಲ್ವೆ ಫ್ಯಾಕ್ಟ್ರಿಲಿ ಎಸ್ ಸಿಗೆ ಒಂದು ಪೋಸ್ಟ್ ಇದೆ, ಒ ಬಿ ಸಿಗೆ ಒಂದು ಪೋಸ್ಟ್ ಇದೆ. ಅದೇ ಥರ SWR ಸೌತ್ ವೆಸ್ಟರ್ನ್ ರೈಲ್ವೆ ಅಂತಲ್ಲಿ ಇಲ್ಲಿ ಯು ಆರ್ಗೆ 8 ಪೋಸ್ಟ್ ಇದೆ, ಎಸ್ ಸಿಗೆ 3 ಪೋಸ್ಟ್ ಇದೆ, ಎಸ್ ಟಿಗೆ 1 ಪೋಸ್ಟ್ ಇದೆ, ಒ ಬಿ ಸಿಗೆ 5 ಪೋಸ್ಟ್ ಇದೆ, EWSಗೆ 1 ಪೋಸ್ಟ್ ಇದೆ, ಟೋಟಲ್ 18 ಪೋಸ್ಟ್ ಇದೆ. ಓಕೆ, ಇವೆಲ್ಲವೂ ಪೋಸ್ಟ್ ಸೇರಿ ಯು ಆರ್ಗೆ 27 ಪೋಸ್ಟ್ ಇದೆ, ಎಸ್ ಸಿಗೆ 9 ಪೋಸ್ಟ್ ಇದೆ, ಎಸ್ ಟಿಗೆ 4 ಪೋಸ್ಟ್ ಇದೆ, ಒ ಬಿ ಸಿಗೆ 7 ಪೋಸ್ಟ್ ಇದೆ, EWSಗೆ 7 ಪೋಸ್ಟ್ ಇದೆ, ಟೋಟಲ್ 54 ಪೋಸ್ಟ್ಗಳಿದ್ದಾವೆ. ಇದನ್ನು ಕೂಡ ನೋಡ್ತಾ ಹೋಗಿ. ಇಲ್ಲಿ ಬ್ಯಾಕ್ಲಾಗ್ ಪೋಸ್ಟ್ಗಳು, EWS ರಿಸರ್ವೇಷನ್ ಬಿಟ್ಟು ಇಷ್ಟು ಪೋಸ್ಟ್ಗಳಿದೆ, ಅದನ್ನು ಕೂಡ ನೋಡ್ತಾ ಹೋಗಿ. ಓಕೆ, ಇದು ಈ ಥರ ಬೇರೆ ಬೇರೆ ರೈಲ್ವೇಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಕೂಡ ಕೊಡ್ತಾ ಇದ್ದಾರೆ. ಈ ಥರ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಇರುವಂಥ ಒಂದು ದೊಡ್ಡ PDF ಇದಾಗಿದೆ. 56 ಪುಟಗಳ ಒಂದು PDF ಇದೆ. ನೀವು ಎಷ್ಟು ಪುಟಗಳಿದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ನೋಟಿಫಿಕೇಷನ್ನ ಸರಿಯಾಗಿ ಗಮನಿಸಿ, ನಿಧಾನವಾಗಿ ಗಮನಿಸಿ ಅಪ್ಲಿಕೇಶನ್ ಹಾಕೋದು ತುಂಬ ಒಳ್ಳೆಯದಾಗುತ್ತೆ. ಓಕೆ, ಈ ಥರ ಇಲ್ಲಿ ಫಾರ್ಮೆಟ್ಸ್ ಎಲ್ಲ ಇದೆ. ನೀವು ಯಾವುದರ ಇನ್ನು ಮೆಡಿಕಲ್ ಸರ್ಟಿಫಿಕೇಟ್, ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಇದೆ, ಅಥವಾ ಕ್ಯಾಸ್ಟ್, ಇನ್ಕಮ್ಮು, ಇವೆಲ್ಲ ಕೂಡ ಹೇಗೆ ಇರಬೇಕು ಅಂತಲ್ಲಿ ಫಾರ್ಮೆಟ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡಿ ಅದೇ ಥರ ಫಾರ್ಮೆಟಲ್ಲಿ ನೀವು ಸರ್ಟಿಫಿಕೇಟ್ನ ಮಾಡಬೇಕಾಗುತ್ತೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇರುವಂಥ ಒಂದು ವಿಡಿಯೋ, ಇದರೆಲ್ಲ ಥರದ ಮಾಹಿತಿ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ನಾವು ಫಸ್ಟ್ ಹೇಳಿದಂಗೆ ಇದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಆಲ್ ಇಂಡಿಯಾ ಲೆವೆಲ್ ಅಪ್ಲಿಕೇಶನ್ ಹಾಕಿರ್ತಾರೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಸರ್ವರ್ ಬಿಸಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್.